ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ನಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿಯನ್ನ ಕರೆಸಿದ್ದು ಪವಿತ್ರಾಗೆ ಗೊತ್ತೇ ಇರಲಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಕರೆಸಿದ್ದು ಪವಿತ್ರಾಗೆ ಗೊತ್ತೇ ಇರಲಿಲ್ಲ ಅಂತೆ. ನ್ಯೂಸ್ 18 ನಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ. ಸ್ವಲ್ಪ ಕೆಲಸ ಇದೆ ಬಾ ಅಂತ ಪವಿತ್ರಳನ್ನ ಕರೆದೊಯ್ದಿದ್ದು ದರ್ಶನ್. ಎಲ್ಲಿಗೆ ಅಂತ ಕೇಳಿದಾಗ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದು ದರ್ಶನ್. ಶೆಡ್ ಒಳಗೆ ಪವಿತ್ರ ಗೌಡ ಅವ್ರನ್ನ ಕರೆದೊಯ್ದಿದ್ದು ನಟ ದರ್ಶನ್. ಸೊ ಎಲ್ಲಿಗೆ ಅಂತ ಕೇಳ್ತಾರೆ, ಆಗ ಸರ್ಪ್ರೈಸ್ ಅಂತ ಹೇಳ್ತಾರೆ ದರ್ಶನ್. ಶೆಡ್ ಒಳಗೆ ಪವಿತ್ರ ಗೌಡ ಅವರನ್ನ ನಟ ದರ್ಶನ್ ಕರೆದೊಯ್ತಾರೆ. ಶೆಡ್ ಒಳಗೆ ಹೋಗುವ ತನಕವೂ ಕೂಡ ಪವಿತ್ರ ಗೌಡ ಅವರಿಗೆ ಗೊತ್ತಿರಲಿಲ್ಲ ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ ಬಂದಿದ್ದಾರೆ, ರೇಣುಕಾಸ್ವಾಮಿ ಅಲ್ಲಿ ಇದ್ದಾರೆ ಅನ್ನೋದು. ಶೆಡ್ ಒಳಗೆ ಹೋದಾಗ ಅಲ್ಲೇ ಇದ್ದ ರೇಣುಕಾಸ್ವಾಮಿ. ಇವನೇ ನಿನಗೆ ಮೆಸೇಜ್ ಮಾಡಿದ್ದು ಅಂತ ತೋರಿಸ್ತಾ ದರ್ಶನ್ ರೇಣುಕಾಸ್ವಾಮಿಯನ್ನ ತೋರಿಸಿ ಇವನೇ ನಿನಗೆ ಮೆಸೇಜ್ ಮಾಡಿದ್ದು ಅಂತ ಹೇಳ್ತಾರೆ. ಶೆಡ್ಗೆ ಕರೆದೊಯ್ದು ನೋಡು ಇವನೇ ನಿನಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು ಅಂತ ತೋರಿಸ್ತಾರೆ. ಆಗ ಕೋಪಗೊಂಡ ಪವಿತ್ರ ಗೌಡ ಬೈದು ಒಂದೆರಡು ಏಟನ್ನ ಕೂಡ ಕೊಟ್ಟಿದ್ರು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪವಿತ್ರ ಗೌಡ ಅವರು ಕೊಟ್ಟಂತಹ ಒಂದು ಏನು ನನಗೆ ಅಶ್ಲೀಲ ಮೆಸೇಜ್ ಮಾಡ್ತಾನೆ, ನನಗೆ ಈ ರೀತಿಯಾಗಿ ಮೆಸೇಜ್ಗಳನ್ನ ಮಾಡ್ತಾನೆ ಅಂತ ಹೇಳಿದಂತಹ ಸಂದರ್ಭದಲ್ಲೇ ಅಲ್ಲಿ ಕರ್ಕೊಂಡು ಬರೋದಕ್ಕೆ ಹಾಗಾದ್ರೆ ಇಲ್ಲಿ ಯಾರ ಪ್ಲಾನ್ ಆಗಿತ್ತು, ದರ್ಶನ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದು ಅಂತ ಹೇಳಿ ಈಗಾಗಲೇ ಅನೇಕರು ಆರೋಪಿಗಳು ಆಲ್ರೆಡಿ ಹೇಳಿದ್ದಾರೆ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಅವ್ರಿಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ಅಂತ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಪವಿತ್ರ ಗೌಡ ಹೇಳಿಕೆಯ ಮೇರೆಗೆ ಅಂದ್ರೆ ದರ್ಶನ್ಗೆ ಹೇಳಿದ ಹಿನ್ನೆಲೆಯಲ್ಲೇ ಅವನನ್ನ ಕರೆಸಿದ್ದು ಅನ್ನುವಂತಹ ಮಾತುಗಳು ಕೂಡ ಇತ್ತು. ಆದ್ರೆ ಈಗ ಪವಿತ್ರ ಗೌಡಗೆ ಅಲ್ಲಿವರೆಗೂ ಕೂಡ ಗೊತ್ತೇ ಇರ್ಲಿಲ್ವಾ? ಶೆಡ್ ಒಳಗಡೆ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿ ಆತನಿಗೆ ಅಲ್ಲಿ ಒಂದಷ್ಟು ಹೊಡೆದು ಬಡ್ದು ಆಗುವವರೆಗೂ ಕೂಡ ಪವಿತ್ರ ಗೌಡಗೆ ಗೊತ್ತೇ ಇರ್ಲಿಲ್ವಾ? ಹೇಗೆ ನವಿತಾ ಜೈನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದು ತನಿಖಾ ಹಂತದಲ್ಲಿ ಬೇರೆ ಬೇರೆ ಆಯಾಮ ಪಡ್ಕೊಳ್ತಾ ಇದೆ, ಮತ್ತೆ ಕೆಲವೊಂದು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ, ಅದೇ ಕಾರಣಕ್ಕೋಸ್ಕರ ತನ್ನನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಕೊಲೆ ಮಾಡಲಾಗಿರುವಂತಹ ಒಂದು ಅಂಶ ಏನ್ ಬಂದಿತ್ತು. ಆದ್ರೆ ಈ ತನಿಖಾ ಸಂದರ್ಭದಲ್ಲಿ ಈಗ ಪವಿತ್ರ ಗೌಡ ಏನು ಇದ್ದಾರೆ RR ನಗರದಲ್ಲಿ ದರ್ಶನ್ ಮನೆಯಲ್ಲಿ ಇಂತಹ ಸಂದರ್ಭದಲ್ಲಿ ದರ್ಶನ್ ಏನಿದ್ದಾನೆ, ದರ್ಶನ್ ಆತ ಪವಿತ್ರ ಗೌಡಳನ್ನ ಕರ್ಕೊಂಡು ಹೋಗುವಂತದ್ದು. ಆದ್ರೆ ಎಲ್ಲಿಗೆ ಅಂತ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸರ್ಪ್ರೈಸ್ ಇದೆ, ಒಳಗಡೆ ಬರೋಣ ಬಾ ಅಂತ ಹೇಳಿ ಶೆಡ್ ಹತ್ರ ಕರ್ಕೊಂಡು ಹೋಗಿ ಶೆಡ್ ಬಳಿ ಇದ್ದಂತಹ ಸಂದರ್ಭದಲ್ಲಿ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ರೇಣುಕಾಸ್ವಾಮಿಯನ್ನ ಈ ಆರೋಪಿಗಳು ಇಟ್ಕೊಂಡಿರ್ತಾರೆ. ಆಗ ಹೋಗಿ ದರ್ಶನ್ ಹೇಳುವಂತದ್ದು, ನೋಡಿ ನಿನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಆಗ್ತಾ ಇದ್ದಂಥದ್ದು ಕೆಟ್ಟದಾಗಿ ಈತನೇ ರೇಣುಕಾಸ್ವಾಮಿ ಅಂತ ಹೇಳಿ ಆತನಿಗೆ ತೋರಿಸಿದ ಸಂದರ್ಭದಲ್ಲಿ ಆತ ಪವಿತ್ರ ಗೌಡ ಕೋಪಗೊಳ್ಳುವಂತದ್ದು. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಮುಂದೆಯೇ ದರ್ಶನ್ ಆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಮರ್ಮಂಗ ಕೂಡ ಒದಿತಾರೆ ಅನ್ನೋ ಒಂದು ಆರೋಪ ಕೂಡ ಇದೆ, ಆ ಅಂಶ ಕೂಡ ಇರುವಂತದ್ದು. ಜೊತೆಗೆ ಹಲ್ಲೆ ಮಾಡುವಂತದ್ದು, ಉಳಿದ ಆರೋಪಿಗಳು ಕೂಡ ಹೊಡಿತಾರೆ. ಮತ್ತೆ ಜೊತೆಗೆ ಹಲ್ಲೆ ಮಾಡಿದ ನಂತರ ಅಲ್ಲಿಂದ ಅವರಿಬ್ಬರು ಕೂಡ ಅಲ್ಲಿಂದ ಎಕ್ಸಿಟ್ ಆಗುವಂತದ್ದು. ಈ ಒಂದು ಅಂಶ ಏನಿದೆ ಇದು ಬೆಳಕಿಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಯಾವುದೇ ರೀತಿ ವಿಚಾರ ಗೊತ್ತಿರಲಿಲ್ಲ, ಇವರು ಎಲ್ಲ ಕೂಡ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಈ ಪ್ಲಾನ್ ಮಾಡುವಂತದ್ದೇನು, ಈ ಆರೋಪಿ ಪವನ್ ಕೂಡ ಪ್ರಮುಖ ಆರೋಪಿ. ಯಾಕಂದ್ರೆ ಪವಿತ್ರ ಗೌಡ ಕೇವಲ ಪವನ್ಗೆ ಮಾತ್ರ ವಿಚಾರವನ್ನ ಹೇಳಿರ್ತಾಳೆ, ಈ ತರ ಇದೆ ದರ್ಶನ್ಗೆ ಹೇಳ್ಬೇಡ ಅಂತೇಳಿ. ಆದ್ರೆ ಪವನ್ ಹೋಗಿ ದರ್ಶನ್ಗೆ ಎಲ್ಲಾ ರೀತಿಯ ವಿಚಾರವನ್ನ ಹೇಳಿರ್ತಾರೆ. ಆದ್ರೆ ನೋಡೋಣ ಅವನು ಕರೆಸು ಅಂತೇಳಿ ಇವರು ಪವನ್ ಮತ್ತೆ ರಾಘವೇಂದ್ರ ಮತ್ತೆ ದರ್ಶನ್ ಇವರು ಉಳಿದ ಆರೋಪಿಗಳಿದ್ದಾರೆ, ಇವರು ಪ್ಲಾನ್ ಮಾಡಿಕೊಂಡು ಅವನನ್ನ ಕಿಡ್ನಾಪ್ ಮಾಡಿ ಕರೆಸ್ಕೊಂಡು ಶೆಡ್ ಅಲ್ಲಿ ಇರಿಸಿಕೊಂಡು ಅವರ ಮೇಲೆ ಹಲ್ಲೆ ಮಾಡಿ ಆ ಬಳಿಕ ದರ್ಶನನ್ನ ಕರೆಸಿಕೊಂಡು ಪವಿತ್ರ ಗೌಡ ಜೊತೆ ಈ ರೀತಿಯ ಒಂದು ಅಲ್ಲಿ ಘಟನೆ ನಡೆದಿರುವಂತಹ ಒಂದು ಅಂಶ ಏನಿತ್ತು ಈಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಕೆಲವೇ ಹೊತ್ತಲ್ಲಿ ಇದರ ಮುಂದುವರೆದ ಭಾಗವಾಗಿ ಕೆಲವೇ ಹೊತ್ತಲ್ಲಿ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ನವಿತಾ ಜೈನ್, ನೀವು ನೋಡಬಹುದು ಈಗ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡು ಕೆಲವು ಹೊತ್ತಲ್ಲಿ ಹಾಗೆ ಸಂಪರ್ಕದಲ್ಲಿ ದೃಶ್ಯಗಳನ್ನು ತೋರಿಸಿ ನಾನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಗಂಗಾಧರ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಕೋರ್ಟ್ ಮುಂದೆ ಆರೋಪಿಗಳ ಹಾಜರುಪಡಿಸಲಾಗುತ್ತೆ. 24ನೇ ACMM ಕೋರ್ಟ್ಗೆ ಮಧ್ಯಾಹ್ನ ಹಾಜರುಪಡಿಸೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಕೆಲವರನ್ನ ಮಾತ್ರ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದು, ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನ ಕಸ್ಟಡಿಗೆ ಕೇಳದೇ ಇರೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇವರೆಗೂ ದರ್ಶನ್ ಅಂಡ್ ಗ್ಯಾಂಗ್ನ 18 ಜನರನ್ನ ಇಲ್ಲಿವರೆಗೂ ಬಂಧಿಸಲಾಗಿದೆ. ಅದರಲ್ಲಿ ಕೆಲವರನ್ನ ಮಾತ್ರ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದು, ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಅವರನ್ನ ಕಸ್ಟಡಿಗೆ ಕೇಳದೇ ಇರೋದಕ್ಕೆ ಇಲ್ಲಿ ಪ್ಲಾನ್ ಅನ್ನ ಪೊಲೀಸರು ಮಾಡಿದ್ದಾರೆ. ಆರೋಪಿಗಳನ್ನ ಬೇರೆ ಬೇರೆ ಕಾರಾಗೃಹಗಳ ಸ್ಥಳಾಂತರಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದ್ದು, ಆರೋಪಿಗಳು ಒಂದೇ ಕಡೆ ಇದ್ರೆ ಎಲ್ಲರೂ ಮಾತಾಡ್ಕೊಂಡು ಏನೇನ್ ಪ್ಲಾನ್ ಮಾಡ್ಕೋಬಹುದು, ಬಚಾವ್ಗೆ ಯಾವ ರೀತಿಯಾಗಿ ನಾವು ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು
ಮಾಡಬಹುದು ಅನ್ನೋದ್ರ ಬಗ್ಗೆ ಶಂಕೆ ಕೂಡ ಇದೆ. ಸೊ ಈ ಹಿನ್ನೆಲೆ ಆರೋಪಿಗಳ ಮಧ್ಯೆ ಕೂಡ ಗಲಾಟೆ ಆಗುವ ಸಾಧ್ಯತೆ ಕೂಡ ಇದೆ ಇಲ್ಲಿ. ಯಾಕಂದ್ರೆ ಒಂದ್ ಕಡೆ ಹೊರಗೆ ಹೋಗುವಂತ ಪ್ಲಾನ್ ಮಾಡ್ಕೊಂಡ್ರು ಕೂಡ ಮತ್ತೊಂದು ಕಡೆ ನೀನ್ ಮಾಡಿದ್ದು, ನೀನ್ ಹೇಳಿದ್ದು, ಈ ರೀತಿಯಾದಂತಹ ನಿನ್ನಿಂದಾಗೆ ಆಗಿದ್ದು ಗೊತ್ತಾಗ್ತಿರಲಿಲ್ಲ, ಈ ರೀತಿಯಾದಂತಹ ಮಾತುಕತೆಗಳಾಗಿ ಗಲಾಟೆ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದು ಈಗಾಗಲೇ ಕೊಲೆಯ ಸ್ಥಳ, ಶವ ಸಿಕ್ಕ ಜಾಗದ ಮಹಜರು ಮುಕ್ತಾಯ ಆಗಿದೆ. ಬಹುತೇಕ ಎಲ್ಲ ತಾಂತ್ರಿಕ ಸಾಕ್ಷಿಗಳ ಸಂಗ್ರಹ ಕೂಡ ಅಂತ್ಯ ಆಗಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ಕೂಡ ಈಗಾಗಲೇ ಮುಕ್ತಾಯ ಆಗಿದೆ. ಇವತ್ತು ಕೋರ್ಟ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಗಂಗಾಧರ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಹೇಳ್ತಾ ಇದ್ರೆ ಅಂದ್ರೆ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ಈಗ ದರ್ಶನ್ ಪವಿತ್ರ ಗೌಡ ಅವರನ್ನ ಯಾಕೆ ಮತ್ತೆ ಕಸ್ಟಡಿ ಕೇಳ್ತಾ ಇಲ್ಲ, ಎಲ್ಲಾ ರೀತಿಯ ಒಂದು ವಿಚಾರಣೆ ನಡೆದಿದೆಯಾ, ಯಾರ್ಯಾರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ? ನವಿತಾ ಜೈನ್, ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಬಹುತೇಕವಾಗಿ ತನಿಖೆಯನ್ನ ಮುಕ್ತಾಯ ಮಾಡುವಂತಹ ಹಂತಕ್ಕೆ ತಗೊಂಡ್ಬಂದಿರುವಂತದ್ದು ಪೊಲೀಸರು. ಕೆಲವು ಸಾಕ್ಷ್ಯಾಧಾರಗಳಾಗಿರ್ಬೋದು, ಮಹಜರು ಪ್ರಕ್ರಿಯೆಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಆದ್ರೆ ಇವತ್ತು ಕಮಿಷನರ್ ಕೂಡ ಭೇಟಿ ಕೊಟ್ಟಿರುವಂತದ್ದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ ಮತ್ತು ಕೆಲವರನ್ನ ಇದ್ದಾರೆ ಅವರನ್ನ ಕಸ್ಟಡಿಗೆ ಕೇಳ್ಕೊಳ್ಳುವಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವ್ಯಾವ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೇಳ್ಕೊಳ್ತಾರೆ ಅನ್ನೋ ವಿಚಾರ ಇನ್ನೂ ಕೂಡ ಗೌಪ್ಯವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡನ್ನ ಮತ್ತೆ ಕಸ್ಟಡಿಗೆ ಕೇಳುವಂತದ್ದು ಅಥವಾ ಬಿಡುವಂತದ್ದು ಇನ್ನೂ ಕೂಡ ಅದು ವಿಚಾರ ಕೂಡ ಗೌಪ್ಯವಾಗಿದೆ. ಆದ್ರೆ ಬೆಳಿಗ್ಗೆ ಅವರನ್ನ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅವರನ್ನು ಕೂಡ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದಾವೆ ಅನ್ನೋ ರೀತಿಯಲ್ಲಿ ಮಾಹಿತಿ ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೂ ಕೂಡ ಅದರ ಬಗ್ಗೆ ಗೌಪ್ಯತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಆರೋಪಿಗಳು ಏನಿದ್ದಾರೆ, ದರ್ಶನ್ ನಾಯಕ್, ಪವಿತ್ರ ಗೌಡ ಮತ್ತೆ ಪವನ್, ಪ್ರದೂಷ್ ಏನಿದ್ದಾರೆ, ಅದರ ಜೊತೆಯಲ್ಲಿ ಕಿಡ್ನಾಪ್ ಮಾಡಿರುವಂತಹ ರಾಘವೇಂದ್ರ ಇದ್ದಾನೆ. ಈ ಆರೋಪಿತರ ವಿಚಾರದಲ್ಲಿ ಯಾರನ್ನ ಕಸ್ಟಡಿಗೆ ಕೇಳ್ತಾರೆ, ಬಿಡ್ತಾರೆ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಕುತೂಹಲ ಇರುವಂತದ್ದು. ಇದರ ಜೊತೆಯಲ್ಲಿ ಉಳಿದ ಆರೋಪಿಗಳನ್ನ ಜೈಲಿಗೆ ಬಿಡುವಂತಹ ಸಂದರ್ಭದಲ್ಲಿ ಅವರು ಗಲಾಟೆಗಳು ಮಾಡಿಕೊಳ್ಳುವಂತಹ ಸಾಧ್ಯತೆ. ಯಾಕಂದ್ರೆ ಪರಸ್ಪರ ಆರೋಪಿಗಳಿದ್ದಂತಹ ಸಂದರ್ಭದಲ್ಲಿ ನಿನ್ನಿಂದ ಈ ಘಟನೆ ಆಯಿತು, ನಿನ್ನಿಂದ ನಾನು ಜೈಲು ಬರೋದಾಯಿತು, ಈ ರೀತಿಯ ಘಟನೆಗಳು ಬೇರೆ ಬೇರೆ ಪ್ರಕರಣಗಳು ನಡೆದಿದೆ. ಹೀಗಾಗಿ ಜೈಲಿಗೆ ಇವರನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಒಂದೇ ಕಡೆ ಇದ್ರೆ ಇವರು ಮತ್ತೆ ಗಲಾಟೆಗಳನ್ನ ಮಾಡ್ಕೊಳ್ಬಹುದು, ಮತ್ತೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಪ್ರಭಾವ ಬೀರಬಹುದು ಅನ್ನೋ ನಿಟ್ಟಿನಲ್ಲಿ ಇವರನ್ನ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಅಲ್ಲಿ ಮನವಿ ಮಾಡುವಂತದ್ದಾಗಿರ್ಬೋದು, ಅಥವಾ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡೋಕೆ ಮತ್ತೆ ಕೋರ್ಟ್ಗೆ ಮನವಿ ಮಾಡೋಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಸದ್ಯ ನೀವು ನೋಡಬಹುದು, ಈಗ ಸ್ಟೇಷನ್ ನ ಮುಂಭಾಗದಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಅಂದ್ರೆ ಎಸ್ಎಂ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ, ಮತ್ತೆ ಅವರನ್ನು ಕಸ್ಟಡಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮೊದಲು ಇಲ್ಲಿಂದ ಹೊರಟಂತ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲಾ ಆರೋಪಿಗಳು ಏನಿದ್ದಾರೆ ಎಲ್ಲ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಅನ್ನ ಮುಗಿದ ಬಳಿಕ ಅನಂತರ ಅವರನ್ನ ಕೋರ್ಟ್ಗೆ ಕರ್ಕೊಂಡ್ಬಂದು ಅಲ್ಲಿ ಹಾಜರುಪಡಿಸಿ ಅದರಲ್ಲಿ ಕಸ್ಟಡಿಗೆ ಕೇಳುವಂತ ಸಂದರ್ಭದಲ್ಲಿ ಅವರಿಗೆ ಕಸ್ಟಡಿಗೆ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆ ಬಳಿಕ ಅವರನ್ನ ಕೆಲವರನ್ನ ನ್ಯಾಯಾಂಗ ಬಂಧನ ಆದ್ರೆ ಪರಪ್ ನಗರಕ್ಕೆ ಹೋಗುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ತನಿಖಾಧಿಕಾರಿಯ ವಿವೇಚನೆಗೆ ಈ ಒಂದು ಕಸ್ಟಡಿಗೆ ಕೇಳುವಂತದ್ದು ಬಿಡುವಂತದ್ದು ಬಿಟ್ಟಿದ್ದು, ಒಂದು ವೇಳೆ ಏನಾದ್ರೂ ದರ್ಶನನ ಕಸ್ಟಡಿಗೆ ಕೇಳಿದ್ದೇ ಆದಲ್ಲಿ ಅದಕ್ಕೆ ಸೂಕ್ತವಾದಂತಹ ಸಾಕ್ಷ್ಯ ಅಂದ್ರೆ ಸಾಕ್ಷಿ ಅಂದ್ರೆ ಎವಿಡೆನ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮತ್ತೆ ದರ್ಶನದಿಂದ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ, ಮತ್ತೆ ಎವಿಡೆನ್ಸ್ ನ ನಿಟ್ಟಿನಲ್ಲಿ ಅವ್ರದ್ದು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅಸಹಕಾರ ತೋರ್ತಾ ಇದ್ದಾರೆ ಅಂತೇಳಿ ಏನಾದ್ರು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತದ್ದು, ಅಥವಾ ಇಲ್ಲ ಸಾಕ್ಷಾತ್ ಇದಕ್ಕೆ ಪೂರಕವಾಗಿ ದರ್ಶನ್ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅವರು ಕೂಡ ಈ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ಕೆಲವು ಆರೋಪಿಗಳಿದ್ದಾರೆ ಅವರ 164 ಕೂಡ ದಾಖಲು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇರುವಂತದ್ದು. ಹೀಗಾಗಿ ಕೆಲವರನ್ನ ಅಂದ್ರೆ ಇನ್ನೂ ಕೂಡ ಯಾರ್ಯಾರನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂತದ್ದು ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ.